ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಕಾಂಗ್ರೆಸ್ ಗ್ಯಾರಂಟಿಗಾಗಿ ಖಾಸಗಿ ಕಾಲೇಜು ಬಗ್ಗೆ ನಿರ್ಲಕ್ಷ್ಯ. ಶೀಘ್ರ ಉಪನ್ಯಾಸಕರ ಸಿಬ್ಬಂದಿಗಳ ನೇಮಕಕ್ಕೆ ಎಚ್.ಡಿ. ರೇವಣ್ಣ ಆಗ್ರಹ. ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಸಂಪ್ರದಾಯವನ್ನ ಮುರಿದ ಶಾಸಕರ ವಿರುದ್ಧ ಉಗ್ರ ಪ್ರತಿಭಟನೆ. ಪುರಸಭೆ ಅಧ್ಯಕ್ಷ ಎ.ಆರ್. ಅಶೋಕ್ ಆಕ್ರೋಶ. ಕೊಣನೂರು ಪಟ್ಟಣದ ವಿವಿಧೆಡೆ ಗ್ರಾಮ ಪಂಚಾಯಿತಿಯಿಂದ ಬೀದಿ ಬದಿ ವ್ಯಾಪಾರ ತೆರವು ಕಾರ್ಯಾಚರಣೆ ಯಶಸ್ವಿ. ರಾಜ್ಯ ಸರ್ಕಾರದ ಗ್ಯಾರಂಟಿಗಾಗಿ ಖಾಸಗಿ ಶಾಲೆಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ತಾ ಇಲ್ಲ ಎಂದು ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಗಂಭೀರವಾಗಿ ಆರೋಪಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ 26ಕ್ಕೂ ಹೆಚ್ಚು ಪ್ರಥಮ ದರ್ಜೆ ಕಾಲೇಜುಗಳು, ಇದರಲ್ಲಿ 4 ಮಹಿಳಾ ಕಾಲೇಜುಗಳಿವೆ. ಕುಮಾರಸ್ವಾಮಿ ಬರುವವರೆಗೂ 48 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜಿರಲಿಲ್ಲ. ಕಾಲೇಜುಗಳು ಆರಂಭವಾಗಿ ಈಗಾಗಲೇ 1.5 ತಿಂಗಳು ಕಳೆಯುತ್ತಿದ್ದರೂ ಇವರಿಗೆ ಸಮರ್ಪಕ ಬೋಧಕೇತರ ಸಿಬ್ಬಂದಿಯನ್ನ ನೇಮಕ ಮಾಡಲು ಆಗಿಲ್ಲ. ಪ್ರಾಂಶುಪಾಲರೇ ಕಸ ಗುಡಿಸಲು ಈ ಸರ್ಕಾರ ಇಟ್ಟಿದೆ. ಸರ್ಕಾರಕ್ಕೆ ಏನ್ ಕಾಯಿಲೆ ಹಿಡಿದಿದೆ? ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರು ಇಲ್ಲ ಎಂದರೆ ಖಾಸಗಿ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಪಾರ್ಟ್ ಟೈಮ್ ಉಪನ್ಯಾಸಕರ ಇಲ್ಲವೇ ಪರ್ಮನೆಂಟ್ ಉಪನ್ಯಾಸಕರನ್ನಾದರೂ ಹಾಕಿ. ಬಡವರ ಬಗ್ಗೆ ಮೊದಲು ಚಿಂತನೆ ಮಾಡಿ. ಬಡವರ ಮಕ್ಕಳು ಕಲಿಯುವ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಬದಲಾಗಿ ಖಾಸಗಿ ಶಾಲೆಗಳ ಜೊತೆ ಶಾಮೀಲಾಗಿರುವ ಸರ್ಕಾರ ಖಾಸಗಿ ಶಾಲೆಗಳಲ್ಲಿ ದಾಖಲಾತಿ ಮುಗಿಯುವುದನ್ನು ಕಾಯುತ್ತಿದೆ ಅಂತ ಆರೋಪಿಸಿದ ಅವರು, ಕೂಡಲೇ ಸರ್ಕಾರ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಬೋಧಕ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿದರು. ಈಗ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಮಾತಾಡೋಣ. ಇನ್ನೂ ಐತೆ ಕಡೆಯ, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. 3 ತಿಂಗಳು ಸುಮ್ಮನೆ ಏನೇನೈತೆ ಅವನದಾಗಿ ಹೇಳೋಣ. ಈಗ ಫಸ್ಟು ನಮಗೆ ಇದು ಎತ್ತು ಹೊಳೆ ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲೆಲ್ಲಿ ನಡೀತದೆ ನೋಡೋಣ. ಎತ್ತು ಹೊಳೆ ಎಲ್ಲ ನನಗೆ ಬೇಕಾಗಿರೋದು ಫಸ್ಟ್ ಪ್ರಿಯಾರಿಟಿ. ಮಕ್ಕಳಿಗೆ ಹಳ್ಳಿ ಮಕ್ಕಳು ಉಳಿಸಿ, ನಮ್ಮ ಲೆಕ್ಚರರ್ಸ್ ಹಾಕಿ, ಪಾರ್ಟ್ ಟೈಮ್ ಮಾರು ಹಾಕಿ, ಕಾಯಂ ಮಾರು ಹಾಕಿ, ಅಟೆಂಡರ್ಗಳು ಹಾಕಿ, ಕಸ ಗುಡಿಸಿ. ಅಲ್ಲಿ ಕಸ ಗುಡಿಸೋರ ಪರಿಸ್ಥಿತಿ ಏನಾಗಬೇಕ್ರಿ? ಬಾತ್ರೂಮ್ ತೊಳೆಯೋರಿಲ್ಲ, ಕಸ ಗುಡಿಸೋರಿಲ್ಲ. ನಾನು ಗಂಧದ ಕೋಟೆ ಒಳಗೆ 20 ಕೋಟಿ ಕೊಟ್ಟೆ. 10-20 ಇದಕ್ಕೆ ಮಹಿಳಾ ಕಾಲೇಜ್ಗೆ, ಫಸ್ಟ್ ಏಡ್ ಕಾಲೇಜ್ಗೆ. ಅಲ್ಲೊಂದು 5 ಹಾಸ್ಟ್ಲು ಮಾಡಬೇಕು ಅಂತ ಮಾಡಿದ್ದೆ. ಅಲ್ಲಿ ಹಾಸ್ಟ್ಲು, ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಎಲ್ಲ ಏನ್ ಮಾಡೋಣ? ಏನಾಯ್ತು ಗೊತ್ತೇನ್ರಿ? ವಾರ್ಡನ್ ಒಳ್ಳೆ ಪಾಪ ಹುಡುಗಿ, ಅದು ಪಾಪ ಮುಂದೆ ಒಳ್ಳೇದು. ಇಲ್ಲೇನಾಯ್ತು ಗೊತ್ತು? ಸಾಬ್ರು ಬಂದು 6 ತಿಂಗಳೇ ಐತೆ. ಸಾಬ್ರು ಒಳಸಿಬ್ರು ಸಮಾಜ ಕಲ್ಯಾಣ ಇಲಾಖೆ ಸಾಬ್ರು ಬಂದು 6 ತಿಂಗಳಾಯ್ತು. ಅಲ್ಲ, ಅದೆಂತ ತಾಲೂಕ್ ಲೆವೆಲ್ ತಾಲೂಕು ಇವರು 6 ತಿಂಗಳಿಗೆ ಆ ಸಾಬಿ ಅಂತ ಹಾಕಿವ್ರೆ. ಆ ಸಾಬ್ರು ಪಾಪ 6 ತಿಂಗಳಾಯ್ತು ಸಾಬ್ರು ಬಂದು ಒಳಸಿಬ್ರಕ್ಕೆ. ಈಗ 6 ತಿಂಗಳಿಗೆ ಸಾಬ್ರು ಅಂತ ಹಾಕಿದ್ರು. ಇದು ಸಾಬ್ರು 100ಕ್ಕೆ ಅಯ್ಯೋ, ಈ ಸರ್ಕಾರ ಸಾಬ್ರು ರಕ್ಷಣೆ ಕೊಡ್ತಿದೆ ಅಂದ್ರಲ್ಲ ಸ್ವಾಮಿ. 6 ತಿಂಗಳಿವರೆಗ ಸಾಬಿದು ಒಳಸಿಬ್ರು ಸಾಬ್ರು 6 ತಿಂಗಳಿಗೆ ಅವ್ರಿಗೆ ಜಾಗರ ಕೊಟ್ಟಿಲ್ಲ. ಹೆಂಗಿವೆ ಅವ್ರು ನೋಡಲ್ಲ ರೇ ತಡೆ. ಇಲ್ಲಿ ತೊಳೆಯರೇ ಇಲ್ಲ, ಇಲ್ಲಿ ಏನ್ ಮಾಡ್ತಾರ? ವಾರ್ಡನ್ ಮಾಡಿತಾಳ. ಅಲ್ಲೇನೈತೆ ಮಾಮೂಲಿ ಕೊಡ್ಬೇಕು. ಆ ಹುಡುಗಿ ನಾನು ಕೇಳಿದೆ ಮೀಟಿಂಗ್, ನೀವು ಹೇಳಿದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಸಂಪ್ರದಾಯವನ್ನ ಮುರಿದು ಭಕ್ತಾದಿಗಳಿಗೆ ತೊಂದರೆ ಕೊಡ್ತಾ ಇರುವ ಶಾಸಕರ ವಿರುದ್ಧ ಬೇಲೂರು ತಾಲೂಕಿನ ಜನತೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷ ಎ.ಆರ್. ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗ ಪುರಾತನ ಕಾಲದಿಂದಲೂ ಸೇವೆ ಸಲ್ಲಿಸುತ್ತಿರುವ ಅಡ್ಡಿಗಾರರ ವಿರುದ್ಧ ಟೆಂಡರ್ ಪ್ರಕ್ರಿಯೆ ಕರೆದಿರುವುದನ್ನು ವಿರೋಧಿಸಿ ಅಡ್ಡಿಗಾರರು ಹಾಗೂ 8 ಮೂಲೆಯ ನಾಡ ಪಟೇಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾಗರಿಕರ ಪರವಾಗಿ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು, 900 ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ದೇಗುಲಕ್ಕೆ ಪೂರ್ವಿಕರ ಕಾಲದಿಂದಲೂ ಇಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಡ್ಡಿಗಾರರ, ಯಜ್ಞ ಮಣೆಗಾರರು, ನಾಡ ಪಟೇಲರು, ನಗಾರಿ ಬಾರಿಸುವವರು ಸೇರಿದಂತೆ 10 ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಿದ್ದಾರೆ. ಆದರೆ ಏಕಾಏಕಿ ಭಗವಂತನಿರುವ ಸ್ಥಳದಲ್ಲಿ ರಾಜಕೀಯವನ್ನು ತಂದು ಟೆಂಡರ್ ಪ್ರಕ್ರಿಯೆ ನಡೆಸಬೇಕೆನ್ನುವ ಹುನ್ನಾರವನ್ನಾದರೂ ಏನು? ಆದರೆ ಏಕಾಏಕಿ ಭಗವಂತನಿರುವ ಸ್ಥಳದಲ್ಲಿ ರಾಜಕೀಯವನ್ನು ತಂದು ಟೆಂಡರ್ ಪ್ರಕ್ರಿಯೆ ನಡೆಸಬೇಕೆನ್ನುವ ಹುನ್ನಾರವಾದರೂ ಏನು? ಒಬ್ಬ ತಾಲೂಕಿನ ಜನಪ್ರತಿನಿಧಿಗಳಾದ ನೀವು ಇಲ್ಲಿಯ ಆಚಾರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಚರ್ಚಿಸಬೇಕು. ಆದರೆ ಅದನ್ನು ಬಿಟ್ಟು ರಾಜಕೀಯವನ್ನು ದೇಗುಲದಲ್ಲಿ ಮಾಡಬಾರ್ದು ಅಂತ ಎಚ್ಚರಿಕೆ ನೀಡಿದರು.
ಆದಂಥ ಶಿವರಾಮಣ್ಣವರು ಲೆಟರ್ನ ಮಾಡಿಸ್ಕೊಂಡು ಬಂದಿದ್ದಾರೆ. ಆದರೆ ಇಒ ಅವರಾಗಲಿ ಮಾನ್ಯ ಶಾಸಕರಾಗಲಿ DC ಅವರಾಗಲಿ ಆ ಪತ್ರನ ಕೊಟ್ಟಿರುವುದಿಲ್ಲ. ಯಾಕೆ ಅಂದರೆ ಒಳಗಿಂದೊಳಗೆ ಇವರು ಟೆಂಡ್ರು ಕರಿಬೇಕು. ಟೆಂಡ್ರು ಉದಾಹರಣೆ, ಅರಬ್ಬಿ ರಾಷ್ಟ್ರದಿಂದ ಯಾರೊಬ್ಬ ಶ್ರೀಮಂತ ಬರ್ತಾನೆ. ನಂತರ ಮಾತನಾಡಿದ ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶೈಲೇಶ್, 4 ಮೂಲೆ ಅಡ್ಡಗಾರರಾದ ನಾವು ಹಿಂದಿನ ಸಂಪ್ರದಾಯ ಉಳಿಸಿಕೊಂಡು ದೇವಾಲಯದ ಅಡ್ಡೆ ಹೊರುವುದು, ರಥ ಕಟ್ಟುವುದು ಇತರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದೇವೆ. 3 ತಿಂಗಳ ಹಿಂದೆ ಹೊಸ ಆದೇಶವನ್ನ ಯಾವ ರಾಜಕಾರಣಿಗಳು ಮಾಡಿಸ್ಕೊಂಡು ಬಂದಿದ್ದಾರೆಂದು ನಮಗೆ ಗೊತ್ತಿಲ್ಲ. ಅದರಂತೆ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ದೇವಾಲಯದ ಹಳೆ ಸಂಪ್ರದಾಯ ಬದಿಗೊತ್ತಿ ಟೆಂಡರ್ ಮಾಡಿಕೊಳ್ಳಲು ಆದೇಶ ಹೊರಡಿಸಿದ್ದರು. ಆದ್ದರಿಂದ ಅಡ್ಡೆಗಾರರ ಸಂಘ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಸೇರಿ ತಾಲೂಕು ಕಚೇರಿಯವರೆಗೂ ನಾವು ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ಹೇಳಿದರು. 900 ವರ್ಷಗಳಲ್ಲಿ ನಾವು ಬೇಲೂರಿನ 4 ಮೂಲೆ ಗ್ರಾಮಸ್ಥರುಗಳಾದ 4 ಮೂಲೆಯಾದ ಹಳೆ ಉತ್ಪತ್ನಹಳ್ಳಿ, ಹೊಸ ಉತ್ಪತ್ನಹಳ್ಳಿ, ಕುರುಬಗೆರೆ ಹಾಗೂ ಲಕ್ಷ್ಮೀಪುರದ 4 ಮೂಲೆ ಗ್ರಾಮಸ್ಥರು ಹಿಂದಿನ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಇಲ್ಲಿಯವರೆಗೆ ದೇವಾಲಯದ ಪೂಜಾ ಪುರಸ್ಕಾರಗಳಲ್ಲಿ ಅಡ್ಡೆಯನ್ನು ಹೊರುವುದು, ರಥ ಕಟ್ಟುವುದು, ಸಾರಿಗೆ ಕಟ್ಟುವುದು ಮತ್ತು ಕೈಮಣೆ ಕೊಡುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದು. ಆದರೆ ದಿಢೀರೆಂದು ಈಗ ಒಂದು 3 ತಿಂಗಳ ಹಿಂದೆ ಒಂದು ಹೊಸ ಆದೇಶವನ್ನು ಸನ್ಮಾನ್ಯ ಯಾವ ರಾಜಕಾರಣಿಗಳು ಇದ್ರಲ್ಲಿ ಕುಮ್ಮಕ್ಕು ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೋ ನಮಗೆ ಗೊತ್ತಿಲ್ಲ. ಅದರಂತೆ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ನಮ್ಮ ಬೇಲೂರು ದೇವಾಲಯದ ಏನು ಹಳೆಯ ಸಂಪ್ರದಾಯವನ್ನು ಬದಿಗೊತ್ತಿ ಆ ಜಾಗಕ್ಕೆ ಟೆಂಡರನ್ನು ಆದೇಶ ಮಾಡಿಕೊಳ್ಳಲು ಆದೇಶಿಸಿದ್ರು. ಅದ್ರ ವಿರುದ್ಧ ನಾವು ಇವತ್ತು ಏನು ನಮ್ಮ ಅಡ್ಡೆಗಾರ ಸಂಘದಿಂದ ಅದು ಬೇಲೂರು ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ನಮ್ಮ ಈ ಸಂದರ್ಭದಲ್ಲಿ ದೇಗುಲದ ಆಡಳಿತ ಮಂಡಳಿ ಮಾಜಿ ಧರ್ಮದರ್ಶಿ BM ರಂಗನಾಥ್, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವಿಜಯಕೇಶವ, ಅಡ್ಡೆಗಾರರ ಸಂಘದ ಕಾರ್ಯದರ್ಶಿ ವೆಂಕಟೇಶ್, ಪುರಸಭೆ ಸದಸ್ಯರಾದ ಜಗದೀಶ್, ವ್ಯವಸ್ಥಾಪನಾ ಸಮಿತಿ ಸದಸ್ಯ ಪ್ರಮೋದ್, ಸ್ಥಳೀಯ ಭಕ್ತಾದಿಗಳು, 8 ಮೂಲೆ ಅಡ್ಡೆಗಾರರು ಹಾಗೂ ಸಂಘ ಸಂಸ್ಥೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅರಕಲಗೂಡು ತಾಲೂಕಿನ ಕೊಣನೂರು ಪಟ್ಟಣದ ವಿವಿಧೆಡೆ ವ್ಯಾಪಾರ ಮಾಡ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರವುಗೊಳಿಸಿದರು. ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭುವನ್ ಶೆಟ್ಟಿ ಮಾತನಾಡಿ, ಮಾಗಡಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿ ಹಾದು ಹೋಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಬಹಳಷ್ಟು ಹೂವಿನ ಅಂಗಡಿಗಳು ಮತ್ತು ತರಕಾರಿ ಹಾಗೆ ಹಣ್ಣಿನ ಅಂಗಡಿಗಳು ರಸ್ತೆ ಬದಿಯಲ್ಲೇ ಇದ್ದು ಬೇರೆಡೆಗೆ ಸ್ಥಳಾಂತರಿಸಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡ್ತಿದ್ದು, ಸ್ವಚ್ಛತೆ ಮತ್ತು ಸಂಚಾರ ವ್ಯವಸ್ಥೆಗೆ ಉಂಟಾಗುವ ಅಡಚಣೆ ತಪ್ಪಿಸಲು ಬೀದಿ ಬದಿ ವ್ಯಾಪಾರಿಗಳಿಗೆ APMC ಆವರಣದಲ್ಲಿ ಸ್ಥಳ ನಿಗದಿ ಮಾಡಲಾಗಿದೆ. ವ್ಯಾಪಾರಸ್ಥರು ಸಹಕರಿಸಬೇಕು ಅಂತ ತಿಳಿಸಿದರು. ಪಂಚಾಯಿತಿಯಿಂದ ಈ ದಿನ ಸೋಮವಾರಪೇಟೆ ಹಾಗೂ ಶಿಕ್ಷಣದ ಮಾಗಡಿ ಸೋಮವಾರಪೇಟೆ ರಸ್ತೆಯ ಬದಿಯಲ್ಲಿ ಎಲ್ಲೆಲ್ಲಿ ಹಾಗೂ ಬಹಳಷ್ಟು ಹೂವಿನ ಅಂಗಡಿಗಳು ಫುಟ್ಪಾತ್ ಕಡೆ ಬಂದ್ಬಿಟ್ಟು ಅಂಗಡಿ ಹಾಕ್ಕೊಂಡಿದ್ರು. ಇದರಿಂದ ಹತ್ತಿರದಲ್ಲಿ ಲಯನ್ಸ್ ಪಬ್ಲಿಕ್ ಸ್ಕೂಲ್ ಇದೆ ಹಾಗೂ ಉರ್ದು ಸ್ಕೂಲ್ಗಳು ಕೂಡ ಇದೆ. ಮಕ್ಕಳು ಈ ಕಡೆಯಿಂದ ರೋಡೆಲ್ಲ ಪಾಸ್ ಮಾಡಬೇಕಾದ್ರೆ ತುಂಬ ಆಕ್ಸಿಡೆಂಟ್ಗಳು ಈ ಥರ ಆಗ್ತಾ ಇತ್ತು. ಹಾಗಾಗಿ ಅಪಘಾತ ಆಗದೇ ಇರೋ ಥರ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಕೊಣನೂರು ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿಗಳಿಂದ ಎಲ್ಲರೂ ಒಟ್ಟಿಗೆ ಸಹಕರಿಸಿ ಈ ಒಂದು ತೆರವು ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಇದರಿಂದ ಮುಂದೆ ಜನಗಳಿಗೆ ಓಡಾಡೋಕ್ಕೂ ಭಾಳ ಅನುಕೂಲಕರವಾಗಿರ್ತದೆ ಅಂತ ಹೇಳ್ಬಿಟ್ಟು ನೋಟಿಸು 2 ಸರಿ ಕೊಟ್ಟಿದ್ವಿ. ಆಮೇಲೆ ಓವರಾಲ್ ಆಗಿ ಬಂದ್ಬಿಟ್ಟು 2 ಸರಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಕಾಟಕ್ಕೆ ಕೊನೆ ಎಂಬುದು ಮರೀಚಿಕೆಯಾಗಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆ ಹಿಂಡು ಮರಿಗಳ ಸಮೇತ ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಭಯವನ್ನ ಹುಟ್ಟಿಸಿವೆ. ತಾಲೂಕಿನ ಬಿಕ್ಕೋಡು ಗ್ರಾಮದ ತಾವರೆಕೆರೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆ ಹಿಂಡು ಮರಿಗಳ ಸಮೇತ ಕೆರೆಯಲ್ಲಿ ಈಜುತ್ತಾ ದಡ ಸೇರಿ ನಂತರ ಕಾಡು ಸೇರಿದ ದೃಶ್ಯಾವಳಿ ಸಾಕಷ್ಟು ವೈರಲ್ ಆಗಿದೆ. ಬೆಳ್ಳಂಬೆಳಗ್ಗೆ ಕೆರೆಯಲ್ಲಿ ಪ್ರತ್ಯಕ್ಷವಾದ ಕಾಡಾನೆಗಳ ಹಿಂಡು 1 ಗಂಟೆಗೂ ಹೆಚ್ಚು ಕಾಲ ಜಲಕ್ರೀಡೆಯಲ್ಲಿ ವಿಹರಿಸಿದವು. ಮರಿಗಳು ಸೇರಿ 20ಕ್ಕೂ ಹೆಚ್ಚು ಕಾಡಾನೆಗಳ ಜಲಕ್ರೀಡೆಯ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೆರೆಯಲ್ಲಿ ಈಜಾಡಿದ ಬಳಿಕ ಅಷ್ಟು ಆನೆಗಳು ಒಂದರ ಹಿಂದೆ ಮತ್ತೊಂದರಂತೆ ಮಾಮೂಲಿಯಾಗಿ ಕಾಫಿ ತೋಟದೊಳಗೆ ತೆರಳಿದವು. ಕಳೆದ 3-4 ದಿನಗಳಿಂದ ಬಿಕ್ಕೋಡು ಗ್ರಾಮದ ಸುತ್ತಮುತ್ತ ಕಾಡಾನೆಗಳ ಈ ತಂಡ ಸಂಚರಿಸುತ್ತಿದ್ದು ಕಾಫಿ, ಬಾಳೆ, ಭತ್ತ, ಶುಂಠಿ ಬೆಳೆಗಳನ್ನು ನಾಶ ಮಾಡಿವೆ. ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಇಲಾಖೆಯ ETF ಸಿಬ್ಬಂದಿ ಸೂಚನೆ ನೀಡುತ್ತಿದ್ದಾರೆ. ಆಗಿರುವ ಬೆಳೆ ನಷ್ಟಕ್ಕೆ ವೈಜ್ಞಾನಿಕ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತಿರೋ ರೈತರು, ಕಾಫಿ ಬೆಳೆಗಾರರು ನಿತ್ಯವೂ ಈ ರೀತಿಯ ಸಮಸ್ಯೆ ಮರುಕಳಿಸುತ್ತಲೇ ಇದ್ದರೆ ರೈತರು ಬದುಕುವುದು ಹೇಗೆ ಅಂತ ಹತಾಶರಾಗಿ ಪ್ರಶ್ನಿಸುತ್ತಿದ್ದಾರೆ. ಥಿಯೋಸಾಫಿಕಲ್ ಸೊಸೈಟಿಯ 119ನೇ ವಾರ್ಷಿಕೋತ್ಸವವು ಹಾಸನದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ 14, 15 ಮತ್ತು 16ರಂದು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಥಿಯೋಸಾಫಿಕಲ್ ಒಕ್ಕೂಟದ ಅಧ್ಯಕ್ಷ AR ಜನಾರ್ದನ್ ಗುಪ್ತಾ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಥಿಯಾಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜ ಎಂಬುದಾಗಿ ಪ್ರಪಂಚದ 58ಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಪಸರಿಸಿದೆ. ಥಿಯಾಸಾಫಿಕಲ್ ಸೊಸೈಟಿಯು ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿದ್ದು 2024 ಸೆಪ್ಟೆಂಬರ್ 14, 15 ಮತ್ತು 16ನೇ ಕರ್ನಾಟಕ ಥಿಯಾಸಾಫಿಕಲ್ ಫೆಡರೇಷನ್ 115ನೇ ವಾರ್ಷಿಕ ಸಮ್ಮೇಳನ ಬೆಂಗಳೂರು ಹಾಗೂ ಹಾಸನಾಂಬ ಥಿಯಾಸಾಫಿಕಲ್ ಸೊಸೈಟಿಯ 116ನೇ ವಾರ್ಷಿಕೋತ್ಸವವನ್ನು ಹಾಸನದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ. ಥಿಯಾಸಾಫಿಕಲ್ ಸೊಸೈಟಿಯ 3 ಮೂಲ ಉದ್ದೇಶಗಳನ್ನು ಇಟ್ಕೊಂಡಿದ್ದು ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಗಳ ಭೇದವನ್ನು ಎಣಿಸದೆ ಮಾನವರ ಸಾರ್ವತ್ರಿಕ ಸೋದರಭಾವದ ಒಂದು ಅಂಕುರವನ್ನು ಏರ್ಪಡಿಸುವುದು, ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡಲಾಗುವುದು, ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವನಲ್ಲಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು ಅಂತ ಹೇಳಿದರು. 2024 ಕರ್ನಾಟಕ ಥಿಯಾಸಾಫಿಕಲ್ ಫೆಡರೇಷನ್ 115ನೇ ವಾರ್ಷಿಕೋತ್ಸವ. ಕರ್ನಾಟಕ ಥಿಯಾಸಾಫಿಕಲ್ ಫೆಡರೇಷನ್ ಪ್ರಾರಂಭ ಆಗಿ 115 ವರ್ಷ ಆಗಿದೆ. ಹಾಗೂ ಹಾಸನಾಂಬ ಥಿಯಾಸಾಫಿಕಲ್ ಸೊಸೈಟಿ 119 ವರ್ಷಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಾಸನದ ಸುಪ್ರಸಿದ್ಧ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿರುತ್ತೆ. ಈ ಸಂಬಂಧಪಟ್ಟಂತೆ ತಮ್ಗೆ ಇನ್ವಿಟೇಷನ್ ತಮ್ಗೆಲ್ರಿಗೂ ಸಹ ಈಗಾಗಲೇ ತಮ್ಮ ಕೈಗೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ವಿಚಾರನ ತಮ್ಮ ಮುಖ್ಯನ ಎಲ್ಲರಿಗೂ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮದ ಮೂಲ ಒಂದು ಉದ್ದೇಶ. ಥಿಯಾಸಾಫಿಕಲ್ ಸೊಸೈಟಿಯ 3 ಮೂಲ ಬಹಳಷ್ಟು ಉದ್ದೇಶಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಥಿಯಾಸಾಫಿಕಲ್ ಒಕ್ಕೂಟದ ಕಾರ್ಯದರ್ಶಿ ಸಿ.ಡಿ. ಗುರುಲಿಂಗಪ್ಪ, ಹಾಸನಾಂಬ ಥಿಯಾಸಾಫಿಕಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಂ.ಆರ್. ಚಂದ್ರಶೇಖರ್, ಕಾರ್ಯದರ್ಶಿ ಕಾಳಾಚಾರ್, ಖಜಾಂಜಿ ಬ್ಯಾಟಾಚಾರ್, ಸ್ವಾತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಪುರಸಭಾ ವ್ಯಾಪ್ತಿಯ ನಾನಾ ಅಭಿವೃದ್ಧಿ ಕಾಮಗಾರಿಗಳ ಕುರಿತಂತೆ ಶಾಸಕ ಎಚ್.ಡಿ. ರೇವಣ್ಣ ಅಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತೆ ಸಲಹೆಯನ್ನ ನೀಡಿದರು. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಬುಧವಾರ ನಡೆಸಿದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ದಿನದ ಜಲಜೀವನ್ ಮಿಷನ್ ಯೋಜನೆಯಡಿ ನಿವಾಸಗಳಿಗೆ ನಳ ಸಂಪರ್ಕಗೊಳಿಸುವ ಕಾಮಗಾರಿ ನಡೆಸಲಾಗಿದೆ. ಆದರೆ ಕಾಮಗಾರಿ ನಡೆಸಿ ರಸ್ತೆಗಳನ್ನು ಉದ್ದ ಅಗಲಕ್ಕೆ ಆಗಿದ್ದು ಸಮತೋಲನಗೊಳಿಸಿಲ್ಲ. ಇದರಿಂದಾಗಿ ಸರಿಪಡಿಸುವ ಹೊರತು ಸಂಪೂರ್ಣ ಬಿಲ್ ಪಾವತಿಸದಂತೆ ಮುಖ್ಯಾಧಿಕಾರಿ ನಾಗೇಂದ್ರ ಆಗಿ ತಿಳಿಸಿದರು. ಪೌರ ಕಾರ್ಮಿಕರ ಕಲ್ಯಾಣ ನಿಧಿ ಬಳಕೆ ವಿಚಾರವಾಗಿ ಸದಸ್ಯೆ ಸುಧಾನಳಿನಿ ವಸತಿಯ ಅನುಕೂಲತೆ ಮಾಡಿಕೊಡಲು ಸರ್ವ ಸದಸ್ಯರೊಂದಿಗೆ ಚರ್ಚಿಸಿ ನಂತರ ಫಲಾನುಭವಿಗಳನ್ನು ಗುರುತಿಸಲಿ. ಈ ಹಿಂದೆ ಫಲಾನುಕೂಲತೆ ಪಡೆದವರಿಗೆ ಮತ್ತು ಕೆಲಸಕ್ಕೆ ಹಾಜರಾಗಿರದವರನ್ನ ಗುರುತಿಸುವ ಪ್ರಸಂಗ ಬೇಡ ಅಂತ ಸಭೆಯ ಗಮನಕ್ಕೆ ತಂದರು. ಅಧಿಕಾರಿಗಳು ಸದಸ್ಯರು ಕುಳಿತು ಕಾನೂನು ರೀತಿಯ ತೀರ್ಮಾನಿಸುವಂತೆ ಶಾಸಕರು ಸೂಚನೆಯನ್ನ ನೀಡಿದರು. ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮಾಡೋದು ಅಂತ ಇತಿಹಾಸದಲ್ಲಿ ಮಾಡ್ತಿದ್ವಿ. ಇದೊಂದು ಇತಿಹಾಸದಲ್ಲಿ ಬರ್ಕೊಡ್ರಿ. ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಹಾಕ್ಸಿ. ನೆಕ್ಸ್ಟ್ ಇನ್ನೇನಾದ್ರು ವಿಚಾರ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಕೊಡ್ತೀವಿ, ಇಲ್ಲೋದಿಲ್ಲ ನೋಡ್ತೀವಿ. ಅದ ನೋಡೋಣ ಏನು ಅಂತ ನನಗೆ ಗೊತ್ತಿಲ್ಲ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಅದು ಸೀಟವರು ನೀವು ಕುಡಿಯೋ ತೀರ್ಮಾನ ಮಾಡಬಿಡಿ. ನೋಡೋಣ. ಅದೆಲ್ಲ ಈ ಲೈಟ್ ಖರೀದಿ ಮಾಡೋಕ್ಕೆ ಕೊಟ್ಟರಲ್ಲ. ಇನ್ನೇನೈತೆ ಸರ್? ಇನ್ಯಾವುದೈತಮ್ಮ? ಜಾಸ್ತಿ ಆಗಿದೆ ನಮ್ಮದು ಅಂತೇಳಿ. ಆಮೇಲೆ ಟ್ರೇಡ್ ಲೈಸೆನ್ಸು ಇನ್ನೊಂದು ಏನೈತೆ ಅಂದರೆ ಇಲ್ಲಿ ಮುನ್ಸಿಪಾಲಿಟಿ ಏರಿಯಾ. ಇದೇ ವೇಳೆ ಪುರಸಭಾಧ್ಯಕ್ಷ ಕೆ. ಶ್ರೀಧರ್, ಉಪಾಧ್ಯಕ್ಷೆ ಸಾವಿತ್ರಮ್ಮ ಸೇರಿದಂತೆ ಕೆಲವೇ ಸದಸ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಗ್ಯಾರಂಟಿಗಾಗಿ ಖಾಸಗಿ ಕಾಲೇಜು ಬಗ್ಗೆ ನಿರ್ಲಕ್ಷ್ಯ, ಶೀಘ್ರ ಉಪನ್ಯಾಸಕರ ಸಿಬ್ಬಂದಿಗಳ ನೇಮಕಕ್ಕೆ ಎಚ್.ಡಿ. ರೇವಣ್ಣ ಆಗ್ರಹ. ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಸಂಪ್ರದಾಯವನ್ನ ಮುರಿದ ಶಾಸಕರ ವಿರುದ್ಧ ಉಗ್ರ ಪ್ರತಿಭಟನೆ, ಪುರಸಭೆ ಅಧ್ಯಕ್ಷ ಎ.ಆರ್. ಅಶೋಕ್ ಆಕ್ರೋಶ. ಕೊಣನೂರು ಪಟ್ಟಣದ ವಿವಿಧೆಡೆ ಗ್ರಾಮ ಪಂಚಾಯಿತಿಯಿಂದ ಬೀದಿ ಬದಿ ವ್ಯಾಪಾರ ತೆರವು ಕಾರ್ಯಾಚರಣೆ ಯಶಸ್ವಿ.